ಸರದೆಯ ಸಜ್ಜನ ಸ್ನೇಹಿತರೆ, ಹೀಗೊಂದು ಕಮೆಂಟ್ ಬಂದಿದೆ ನೋಡಿ. ಸರ್, ನನ್ನ ಹಸ್ಬೆಂಡ್ ನನ್ನ ಪ್ರೀತಿ ಕಾಳಜಿ ಏನೂ ಮಾಡಲ್ಲ, ಬರೀ ಅಮ್ಮ ಒಬ್ಬರೇ ಸಾಕು. ನಾನು ಏನು ಮಾಡಲಿ ಸರ್, ನನಗೆ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಿ ಸರ್, ರಿಪ್ಲೈ ಮೀ ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ಮದುವೆ ಪ್ರತಿಯೊಬ್ಬರ ಬದುಕಿನಲ್ಲಿ ನಡೆಯುವ ಪವಿತ್ರ ಬಂಧ. ಬದುಕಿರುವವರೆಗೂ ಒಬ್ಬರಿಗೊಬ್ಬರು ಆಸರೆಯಾಗಿ ನಿಲ್ಲುತ್ತೇವೆ ಎಂಬ ಭರವಸೆ, ನಂಬಿಕೆಯನ್ನ, ವಿಶ್ವಾಸವನ್ನ ನೀಡಿ ಸರ್ವರ ಸಮ್ಮುಖದಲ್ಲಿ ಮದುವೆ ನಡೆಯುತ್ತದೆ. ಗಂಡ ಹೆಂಡತಿ ಎನ್ನುವ ಪದವಿ ದೊರೆಯುತ್ತದೆ. ಆ ಬಳಿಕ ಅವರಿಬ್ಬರು ಹೇಗೆ ಬದುಕುತ್ತಾರೆ ಎನ್ನುವುದೇ ಬದುಕಿನ ನೆಮ್ಮದಿ ನಿರ್ಧರಿತವಾಗುತ್ತದೆ. ಅಕ್ಕ, ನೀವು ಕಮೆಂಟ್ನಲ್ಲಿ ತಿಳಿಸಿದಂತೆ ತುಂಬ ನೊಂದಿರುವಂತೆ ಕಾಣುತ್ತಿದೆ. ಧೈರ್ಯದಿಂದಿರಿ, ಒಳ್ಳೆಯದಾಗುತ್ತದೆ. ಮದುವೆ ಆದಮೇಲೆ ಪ್ರತಿ ಗಂಡಿಗೂ ತಾಯಿ ಎಷ್ಟು ಮುಖ್ಯವೋ, ತನ್ನ ಕುಟುಂಬವನ್ನೆಲ್ಲ ಬಿಟ್ಟು ತನಗರಿವಿಲ್ಲದ ಮನೆಗೆ ಬರಿಯ ವಿಶ್ವಾಸದ ಮೇಲೆ ಬರುವ ಹೆಂಡತಿಯು ಅಷ್ಟೇ ಮುಖ್ಯ. ಹಲವು ಬಾರಿ ಅತ್ತೆ ಸೊಸೆ ಜಗಳದಲ್ಲಿ ಗಂಡು ಬಸವಳಿಯುತ್ತಾನೆ. ಮನೆಗೆ ಬಂದ ಹೆಣ್ಣು ತನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆನ್ನುವ ಅಭಿಲಾಷೆ ಗಂಡಿನಂತಾಗಿರುತ್ತದೆ. ಆದರೆ ಇಲ್ಲಿ ಪ್ರತಿ ಗಂಡು ತನ್ನ ತಾಯಿಯನ್ನು ಮತ್ತು ಹೆಂಡತಿಯನ್ನು ಸಮಾನವಾಗಿ ಕಾಣುವ ಜ್ಞಾನ್ಮೆಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ತನ್ನವರನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಬಂದ ಹೆಂಡತಿಗೆ ನಿಜವಾಗಿ ಬೇಕಾಗಿರುವುದು ತನ್ನ ಪರವಾಗಿ ಮನೆಯಲ್ಲಿ ಒಬ್ಬರು ಇದ್ದಾರೆ ಎನ್ನುವ ವಿಶ್ವಾಸದ ನುಡಿ. ಧೈರ್ಯ ತುಂಬುವ ವ್ಯಕ್ತಿ, ನೋವು ನಲಿವಿನಲ್ಲೂ ಜೊತೆಯಾಗುವ ಜೀವ. ಆದರೆ ಅದು ದೊರೆಯದೆ ಹೋದಾಗ ಮನಸ್ಸು ಮುರಿಯುತ್ತದೆ. ಬೇಸರದ ಛಾಯೆ ಮನದಲ್ಲಿ ಮಡುಗಟ್ಟುತ್ತದೆ. ಮನೆಯಲ್ಲಿರುವ ಹೆಂಡತಿಗೆ ಧೈರ್ಯ ಮತ್ತು ಅವರ ಪರವಾಗಿರುವ ಒಂದೇ ಜೀವ, ಅದು ಗಂಡ. ಗಂಡನ ಸಾನ್ನಿಧ್ಯ ಹೆಂಡತಿಯ ಬದುಕಿಗೆ ಬಹಳಷ್ಟು ಮುಖ್ಯವಾಗುತ್ತದೆ. ಅವರ ಬಗೆಗೆ ಕಾಳಜಿ ಇರಲಿ, ಪ್ರೀತಿ ಇರಲಿ. ಏನಂತೀರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.